ಈ ಜೀವನು ಎಷ್ಟೋ ತಿಳಿದವನಾದರೂ ಸಹಿತ ಎಷ್ಟೋ ತಾನು ನೊಂದರೂ ಕೂಡ ಈತನಿಗೆ ಬಿಡುವಿಲ್ಲ ಅಂತ. ಯಾವ ರೀತಿ ಬಿಡುವಿಲ್ಲ ಅಂತಂದ್ರೆ, ಸಮುದ್ರದ ನೆರೆಗಳು ಸತತವಾಗಿ ಯಾವ ರೀತಿ ಅಪ್ಪಳಿಸುತ್ತವೆಯೋ ಅದರಂತೆ ಜನ್ಮ ಜನ್ಮಾಂತರದಿಂದಲೂ ಆಗಿಲ್ಲ, ಹೋಗಿಲ್ಲ, ಬಿಟ್ಟಿಲ್ಲ. ಈ ಜೀವ ನಾನು ಆಗಿನಂತಂದು ಬರ್ತಾನೆ ಎಲ್ಲದರೊಳಗೂ, ಆದರೆ ಎಂದೂ ಆಗಿಲ್ಲ. ಅಂದ್ರೆ ಸಮನ್ವಯ ತಾನು ಕಂಡುಕೊಂಡಿಲ್ಲ ಮತ್ತು ಹೋಗಿಲ್ಲ. ಈ ಜನ್ಮವನ್ನು ಬಿಟ್ಟು, ಈ ಭವವನ್ನು ಬಿಟ್ಟು ಅಹಭವ ಕಣ್ಣನು ಅದನ್ನು ಹೋಗಿಲ್ಲ ಮತ್ತು ಬಿಟ್ಟಿಲ್ಲ. ಮತ್ತು ಹುಟ್ಟೋದು ಬಿಟ್ಟು ನೀವ ಜೀವ ಬಿಡಲೇ ಇಲ್ಲ, ಹಂಗೆ ಮತ್ತು ಹುಟ್ಕೋತಾ ಇದ್ದಾನ. ಈ ತೆರನಾದಂಥ ಆ ಜೀವನಿಗೆ ಮತ್ತೆ ಕ್ಲೇಶಗಳು ಉಂಟು ಅಂತಾನೆ. ಕ್ಲೇಶ ಅಂದ್ರೆ ದುಃಖ. ಯಾರು ದುಃಖವನ್ನು ಬಯಸ್ತಾರ? ಎಲ್ಲರೂ ಸುಖವನ್ನೇ ಬಯಸ್ತಾರೆ. ಯಾವ ರೀತಿ ಒಂದು ಮೀನು ನೀರಲ್ಲಿ ಇದ್ದುಕೊಂಡೇ ತನ್ನ ಎಲ್ಲ ಹುಟ್ಟುವಿನಿಂದ ಸಾವಿನವರೆಗೂ ಆ ನೀರಲ್ಲೇನ ಅನುಭವಿಸ್ತೈತಿ. ಆದ್ರೆ ಅದು ಯಾವಾಗ ನಾನು ಹುಟ್ಟಿದೆ, ಯಾವಾಗ ನಾನು ಹೋಗ್ತೀನನ್ನೋದು ಅದಕ್ಕೂ ಅರಿವಿಲ್ಲ. ಆದ್ರೆ ತಿನ್ನೋದು ಬಿಡ್ತಾನದು ತನ್ನ ಹೊಟ್ಟೆ ಸಲುವಾಗಿ ಇಲ್ಲ. ಎಷ್ಟೋ ತನ್ನಕ್ಕಿಂತ ಸಣ್ಣ ಆದ ಕ್ರಿಮಿಕೀಟಗಳನ್ನು ತಿಂದು ಅದು ಜೀವಿಸ್ತಾ ಇತ್ತು. ಆದರೆ ಇನ್ನೊಬ್ಬರ ಹೊಟ್ಟೆ ಕಿಚ್ಚು ಮಾಡಲಿಲ್ಲ ಆ ಮೀನ. ಆದರೆ ಈತ ಜೀವ ತನ್ನ ಹೊಟ್ಟೆ ತುಂಬಿದರೂ ಸಹಿತ ಇನ್ನೊಬ್ಬರಿಗೆ ಕಷ್ಟ ಕೊಡೋದು ತಪ್ಪೋದಿಲ್ಲ. ಈ ತೆರನಾದಂಥ ಕಷ್ಟದಲ್ಲಿಯೇ ಬೆಂದು ಹೋಳಾಕ್ಕನಿವ ಜೀವ. ಯಾವ ರೀತಿ ಕ್ರಿಮಿ ಒಂದು ಹೊಲಸಲ್ಲಿ ಬಿದ್ದು ಅದರಲ್ಲಿನ ಹೌದು ಅಲ್ಲ ಎಂಬುದಂತೆ ಹೊರಳಾಡ್ತೈತಿ, ಅದೇ ತೆರನಾದಂಥ ಈ ಜೀವಂಗೆ ಪಂಚಪಾಶಗಳು, ಆ ಕ್ಲೇಶಗಳು ಇರ್ಪವು ಈ ಬಗೆಯಿಂದ. ಈ ಜೀವನಿಗೆ ಪಾಶಗಳೇನ ಇವು 5. ಯಾವ ರೀತಿ ಅಂತಂದ್ರೆ ಭಾವನೆಗಳಿಂದ ತನ್ನನ್ನು ತಾನ ಭಾವನಾ ಮೂಲಕ ದುಃಖ ಪಡ್ತಾನ, ತನ್ನನ್ನು ತಾನ ಸುಖವನ್ನು ಪಡ್ತಾನೆ. ಅಂತಿರ್ತೀವಿ, ಯಾಕೋ ನಗ್ತಾ ಇದ್ದೀಯಲ್ಲ ಏನಿವತ್ತ ಅಂತ. ಏನೋ ಒಂದು ನೆಬ್ಬ ಬಂತಪ್ಪ ಅನ್ನಕ್ಕೆ, ಯಾಕೋ ಕುಂತು ವ್ಯಥೆ ಪಡಾಕತ್ತಿ, ಕಣ್ಣಾಗ ನೀರು ಮ್ಯಾಗ ತೇಲಾಕತ್ತಾವ ಅಂತ. ಇಲ್ಲಪ್ಪ, ಹಿಂದಲ್ದು ಕಷ್ಟ ಸುಖ ಎಲ್ಲ ನೆನಪು ಬಂದವು ಅಂತಾನೆ. ಈ ರೀತಿಯ ತೆರನಾದಂಥ ಭಾವನೆಗಳಿಂದ ತನ್ನಿಂದ ತಾನೇ ಕಷ್ಟಕ್ಕೆ ಗುರಿ ಆಗ್ತಾನೆ ಈ ಜೀವ. ಅದರಂತೆ ಕ್ಲೇಶಗಳು ಈ ಬಗೆಯಿಂದ ಆತನಲ್ಲಿ ಉತ್ಪತ್ತಿ ಆಗ್ತಾವೆ. ತನ್ನಿಂದ ತಾನೇ ಉತ್ಪತ್ತಿ ಆಗ್ತಾವ. ಹೆಂಗಂದ್ರೆ ಅಗ್ನಿ ಇರ್ತೈತಿ, ಅದು ಕೆಂಪದ ಆಗಿ ಕಂಡು ಬರ್ತೈತಿ, ಗೊತ್ತಿರುತ್ತೆ ಅದು ಕೈಗಿಟ್ಟರೆ ಸುಡುತ್ತನ್ನೋದು. ಆದರೂ ನೋಡೋನ್ ತಡಿ ಅಂತಂದು ಮುಂದೋಗಿ ತನ್ನಿಂದ ತಾನು ಕೈ ಹಿಡಿದು ನೋಡ್ತಾನೆ. ಹೀಗೆ ತನ್ನಲ್ಲಿ ಸುಖವಿದ್ದುಕೊಂಡು ಆತ್ಮವೇ ತಾನಾಗಿ ಇದ್ದುಕೊಂಡು ಮತ್ತೆ ದುಃಖಕ್ಕೆ ಈಡಾಕ್ತಾನ. ಯಾವುದರಿಂದ? ಅವಿದ್ಯೆ ಅಂದ್ರವು. ಅದೇ ಮೊದಲನೇ ಕ್ಲೇಶ, ಅವಿದ್ಯೆ. ಹೀಗೆ ಆ ಜೀವನಿಗೆ ನಾನಾ ವಿಧ ದುಃಖಕ್ಕೆ, ಆ ಜೀವನಿಗೆ ಬರುವಂಥ ನಾನಾ ವಿಧ ದುಃಖ. ಒಂದು ಹೆಂಡತಿಯಿಂದ ಬರ್ತೈತಿ, ಒಂದು ಗಂಡನಿಂದಾದರೂ ದುಃಖ ಬರ್ತೈತಿ, ಒಂದು ಮಕ್ಕಳಿಂದ ಬರ್ತೈತಿ, ಒಂದು ತಂದೆ ತಾಯಿಯಿಂದ ಬರ್ತೈತಿ, ಒಂದು ಬಂಧು ಭಗಿನಿಯರಿಂದ ಬರ್ತೈತಿ, ಇನ್ನೊಂದು ಹೊರಗಿನ ಗೆಳತನದಿಂದ ಬರ್ತೈತಿ, ಇನ್ನೊಂದು ವ್ಯವಹಾರದಿಂದ ಬರ್ತೈತಿ ದುಃಖ. ಒಂದಲ್ಲ ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬಂದೇ ಭಾರದ ಭವಗಳನ್ನು ಉಂಡೆ. ಈ ತೆರನಾದಂಥ ನಾನಾ ವಿಧ ದುಃಖಕ್ಕೆ ತಾನು ಆದಿಯಾಗಿ
ತಾನ ಅನುಭವಿಸ್ಬೇಕಲ್ಲ. ಏನೋ ದುಃಖ ಬಂತಂದ್ರು ದುಃಖಕ್ಕೆ ಜಾಣ್ಮೆಯನ್ನು ತಾನ ಮಾಡಬೇಕು, ದುಃಖಕ್ಕೆ ಸಹಿಸ್ಕೊಂಡು ತಾನ ಪಡಬೇಕು ಮತ್ತು ವ್ಯಥೆನೂ ತಾನೇ ಪಡಬೇಕು. ಯಾರು ನಿನಗೆ ದುಃಖ ಬಂದೈತಪ್ಪ ತಡಿ ಅಂತಂದು ಬಂದದು ಸರ್ಸಕ್ಕೆ ಸಾಧ್ಯತನ? ಒಮ್ಮೆ ಮನಸ್ಸಿನಾಗ ಅದು ದುಃಖ ಕುಂತು ಯಾರಿಂದಲೂ ಅಳಗಿಸಾಕ ಸಾಧ್ಯ ಇಲ್ಲ. ಏನೋ ಕೊಡ್ತೀನಂತಂದ್ರು. ಅದಕ್ಕೆ ಸಮಯಕ್ಕೆ ಬಂದ ಮಾತು ಸತ್ತವನು ಎದ್ದಂತೆ. ಸರಿಯಾದ ಸಮಯಕ್ಕೆ ಆ ಮಾತು ಬಂತಂತಂದ್ರೆ, ಆ ಮಾತಿಗೆ ಬೆಲೆ ಇತ್ತಂತಂದ್ರೆ ಎಂಥ ಸಾಯೋವ ಸಹಿತ ಉಳಿತಾನ. ಸಮಯಕ್ಕೆ ಬಾರದ ಮಾತು ಕೈ ಜಾರಿದ ಮುತ್ತಿನಂತೆ ಅಂದ್ರವರು. ಆ ಸಮಯಕ್ಕೆ ಯಾವ ಸುಖವನ್ನು ಅನುಭವಿಸಬೇಕಾಗಿತ್ತು ಅದು ಕೈ ಜಾರಿ ಹೋಗ್ಬಿಡ್ತು. ಅದಕ್ಕೆ ಮೈ ಬಲವಾನೈ ಸಮಯ ಬಲವಾನೈ ಅಂದ್ರವರು. ನಾನು ಎಷ್ಟೇ ವಿದ್ಯಾವಂತದೀನಿ, ಎಷ್ಟೋ 64 ಕಲೆಗಳು ನನ್ನಲ್ಲಿ ಅಳವಡ್ತಾವೆ, ಎಷ್ಟೋ ಜ್ಞಾನದಿಂದ ಅದೀನಿ ನಾನು. ಆದರೂ ಕೂಡ ಸಮಯ ನನಗೆ ಹಿಮ್ಮೆಟ್ಟಿಸ್ತು, ಸಮಯ ನನಗೆ ಬಲ ಕೊಡಲಿಲ್ಲ. ದುರ್ಯೋಧನನ ತಮ್ಮ ಆ ದ್ರೌಪದಿಯ ಸೀರೆಯನ್ನು ಎಳುವಾಗ ಎಂತೆಂಥ ಹತ್ತಿರತ್ತರು ಇವರು. ಅರ್ಜುನ, ಭೀಮ, ಯುಧಿಷ್ಠಿರ, ನಕುಲ, ಸಹದೇವ ಬೇಕಾದಂಗೆ ಒಬ್ಬೊಬ್ಬರು 1000 ಸೈನ್ಯ ಹಾಳು ಮಾಡೋರು ಸಹಿತ ಏನು ಅವ್ರ ಕಡೆಯಿಂದ ಮಾಡಲಿಕ್ಕೆ ಆಗಲಿಲ್ಲ. ಈ ತೆರನಾದಂಥ ಆ ಜೀವಂಗೆ ಬರುವಂಥ ನಾನಾ ವಿಧವಾದ ದುಃಖ, ಒಂದಲ್ಲ ಎರಡಲ್ಲ, ಆ ದುಃಖ ಎಣಿಸಲಿಕ್ಕೆ ಅಸಾಧ್ಯವಾದಂಥ ದುಃಖ. ಅಂಥ ದುಃಖ ತಾವು ಆದಿಯಾಗಿ ಆ 5 ಕ್ಲೇಶಗಳು, ಆ 5 ದುಃಖಗಳನ್ನು ನಾನು ಇಲ್ಲಿ ತಿಳಿಪಡಿಸ್ತೀನಿ. ಆ 5 ದುಃಖಗಳಿಗೆ ಪಂಚ ಕ್ಲೇಶಗಳು ಅಂತಂದು ಅಂತಾರೆ. ಅವು ಯಾವ ರೀತಿ ಅಂತಂದ್ರೆ ಭಾವದ ಬಗೆಯಿಂದ. ಯಾವ ರೀತಿ ಹುಟ್ಟಿದ್ವು ಅಪ್ಪ ಅವು 5 ಕ್ಲೇಶಗಳು, 5 ದುಃಖಗಳು ಯಾವ ರೀತಿ ಹುಟ್ಟಿದ್ವು? ನಮ್ಮ ಭಾವದ ಮೂಲದಿಂದ ಅವು ಹುಟ್ಟಿದ್ವು. ಈಗ ನಾ ಅದಿನಂತಂದ್ರೆ ನನ್ನಲ್ಲೇನೋ ಹುಟ್ಟಬೇಕಲ್ಲವು. ಬೇರೆಯವ್ರ ಕಡೆಯಿಂದ ಹುಟ್ಟಿದ್ದು ನಮಗೇನು ತೊಂದರೆ ಕೊಡ್ತಾವ? ನಾವು ಅವನಲ್ಲೇ ಹುಟ್ಟಬೇಕು, ಅವನಲ್ಲೇ ನಾಶವಾಗಿ ಹೋಗ್ಬೇಕು. ಈ ರೀತಿ ಭಾವದ ಬಗೆಯಿಂದ ತೋರ್ಪವು. ನನ್ನ ಕಲ್ಪನಾದಿಂದ, ನನ್ನ ಭ್ರಮಾಗೀರದಿಂದ, ನನ್ನ ಅವಿದ್ಯೆಯಿಂದ ಅವು ನನ್ನಲ್ಲೇನ ಹುಟ್ಟಿ ನನಗೆ ತೊಂದರೆ ಕೊಡ್ತಾವೆ. ಈಗ ರೋಗ ರುಜಿನಗಳು ಅವು ಬೇರೆ ನಾವು ಹಿಂಗೆ ತೊಗೊಂಬಂದು ನಮ್ಮಲ್ಲಿ ತೊಗೊಳಕ್ಕೆ ಸಾಧ್ಯತನ? ನನ್ನಲ್ಲೇನ ಹುಟ್ಟಬೇಕಲ್ಲದು ರೋಗ. ಚಿಂತೆ ನನ್ನಲ್ಲೇನ ಹುಟ್ಟುತ್ತೆ, ದುಃಖ ನನ್ನಲ್ಲಿನ ಹುಟ್ಟುತ್ತೆ, ಬ್ಯಾನಿ ನನ್ನಲ್ಲೇನ. ಈ ತೆರನಾದಂಥ ತೋರ್ಪವು ನಿನ್ನಲ್ಲಿ ಮೈತ್ರಾದೇವಿಯೇ ಕೇಳು, ಅದು ನಿನಗೆ ಒರೆವೇನು. ಯಾವ ರೀತಿ ಅವು ದುಃಖಗಳ ತಾಪಗಳು ನಿನಗೆ ಬರ್ತಾವು ಅಂತಂದ್ರೆ ಅದನ್ನು ನಿನಗೆ ಚೆನ್ನಾಗಿ ನಾನು ತಿಳಿಯಪಡಿಸುವೆನು ಎಂದು ಯಾಜ್ಞವಲ್ಕ್ಯರು ಹೇಳ್ತಾರೆ. ಒಂದನೇದ್ದು ಹೇಳ್ತಾರೆ ಅವರು. ಒಂದು ಅವಿದ್ಯೆ. ಒಂದನೇದ್ದೇನೈತೆ ನೋಡು, ಅದು ಅವಿದ್ಯೆ. ಅಂದರೆ ನಾನು ಯಾರೆಂಬುದು ತಿಳಿಯದೇ ಇರುವುದು. ನಾನು ಯಾರಪ್ಪ ಗೊತ್ತಾನೆ ಯಾರಿಗೆ? ಅದನ್ನು ವಿಚಾರ ಮಾಡಿವೆನು ನಾವು? ಎಂದಾದರೂ ಒಮ್ಮೆರ ವಿಚಾರ ಮಾಡಿವೆನು ನಾ ಯಾರಪ್ಪ? ನಾವು ಕೇವಲ ಈ ಶರೀರನ ಹಿಡ್ಕೊಂಡು ಬಡದಾಡಕತ್ತಿ. ನಾನು ಹೌದು, ನೀನು ಯಾರಪ್ಪ ನೀನು? ಅದಕ್ಕೆ ಅರ್ಥ ಗೊತ್ತಬೇಕಲ್ಲ. ನನ್ನಲ್ಲಿ ನಾನು ಇಳಿಬೇಕಾಗ್ಯದ ಮೊದಲ. ಹೊರಗಿನದ ಭಾಯಾಂತರವನ್ನು ಬಿಟ್ಟು ನನ್ನ ಅಂತರಂಗದೊಳಗೆ ನಾನು ಇಳಿದ್ರೆ ಮಾತ್ರ ನಾನು ಯಾರು. ಇದು ಪಂಚಭೂತಗಳಿಂದ ಆದಂಥ 25 ತತ್ವಗಳು ನಾನು ಅಲ್ಲ. ಒಂದೊಂದಾಗಿ ನಾ ಕಳಚ್ಕೋತ ಹೋದ್ರೆ ಆಗ ನೀನು ಯಾರು ಎಂಬುದನ್ನು ತೋರಿಸಿ ಕೊಡ್ತೈತಿ. ಅದಕ್ಕೆ ಒಳಗಿದ್ದು ನುಡಿಸಿದೊಡೆ ನಾನು ನುಡಿವೆನು. ನನ್ನಲ್ಲಿ ದೇಹ ಐತಿ,
ಆದ್ರೆ ಇದ್ರೊಳಗೆ ಒಂದು ಮಹಾ ಚೈತನ್ಯ ಐತಿ. ಅದು ನುಡಿಸಿದ್ರೆ ಮಾತ್ರ ನಾನೆಂಬುದು ನುಡಿತೀನಿ. ಅದ ನುಡಿಸ್ಲಿಲ್ಲ ಅಂತಂದ್ರೆ ಏನು ನುಡ್ಸಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂಥ ಅವಿದ್ಯಾ ಕ್ಲೇಶ. ಎರಡನೇದು ಅಸ್ಮಿತೆ, ಅಂದ್ರೆ ದೇಹವೇ ನಾನೆಂಬುದು ಅಹಂಕಾರ. ಇದು ಎಲ್ಲಕ್ಕೂ ನಾನ ಮಾಡೀನಿ, ನಾನ ತೊಗೊಂಡಿನಿ, ನಾನ ಕೊಟ್ಟಲ್ಲೇ ನೀವು ಅದಿರಿ, ನಾನ ಇರಲಿಲ್ಲ ಅಂದ್ರೆ ನೀವೆಲ್ಲಿ ಹುಟ್ಟಿ ಬರ್ತಿದ್ರಿ. ನಾನೆಂಬುವ ಮಮಕಾರ, ಇದು ಅಸ್ಮಿತೆ. ನಾನು ಎದಕ್ಕಂತ ನೀವು ಬಿದ್ದು ಹೋಗುವ ದೇಹಕ್ಕೆ, ಕುಂಠಿತಗೊಳ್ಳುವ ದೇಹಕ್ಕೆ, ಆಕುಂಚನಗೊಳ್ಳುವ ದೇಹಕ್ಕೆ, ಇದು ವಿಕೃತಿ ರೂಪವನ್ನು ತಾಳುವ ದೇಹ. ಈ ದೇಹವೇ ನಾನಂತಾನ, ಇದು ಅಸ್ಮಿತೆ. ಮೂರನೇದು ರಾಗ, ಅಪ್ರಾಪ್ತವಾದ ಇಷ್ಟ ವಿಷಯವನ್ನು ಪಡೆಯಲಿಕ್ಕೆ. ನನಗೇನು ದೊರಕಿಲ್ಲ, ನನಗೆ ಯಾವ ಸುಖ ಯಾವ ಸಮಯಕ್ಕೆ ಸಿಗಬೇಕಿತ್ತು ಅದು ಸಿಗಲಿಲ್ಲ ಅಂತಂದ್ರೆ ಅದನ್ನು ಪಡೆಯಬೇಕೆಂಬ ಹಂಬಲ ಎಂದೂ ಹೋಗೋದಿಲ್ಲ. ಅದು ರಾತ್ರಿ ಹಗಲಿ ಕೂಡ ಕಾಡ್ತೈತದು. ಅದು ನಾ ಎಂದು ಪಡೆದೇನೋ, ಆ ಸುಖದೊಳಗೆ ನಾನು ಎಂದು ಇದ್ದೇನೋ, ಅದನ್ನು ಎಂದು ನಾನು ನನ್ನ ಕೈಯಿಂದ ಹಿಡಿದೇನೋ ಎನ್ನುವ ಚಪಲತೆ ಕೂಡ ಅದರಿಂದ ಉದ್ಭವ ಆಗುತ್ತೆ. ಆದರೆ ಅದು ಸಿಗುತನ ಕಡಿಮೆ ಆಗೋದಿಲ್ಲ. ಅದುವೇ ರಾಗ. ಏನನ್ನು ತನ್ನಲ್ಲಿ ಆಸೆ ಪಟ್ಟು ಇಚ್ಛಾಶಕ್ತಿಯಿಂದ ಅದು ನೋಡ್ತಾನ, ಅದೆಲ್ಲವೂ ನನಗೆ ಬೇಕೆಂಬುವುದೇ ರಾಗ. ಅದುವೇ ಆಸೆ. ಆಸೆ ಇರ್ಬೇಕು ಮನುಷ್ಯನಲ್ಲಿ ಆಸೆ ಇದ್ದರೆ ಎಲ್ಲವೂ ಅಕ್ಕವು. ಆದ್ರೆ ದುರಾಸೆ ಇರಬಾರ್ದು. ಆತನಲ್ಲಿ ದುರಾಸೆ ಇರಬಾರ್ದು. ಹೀಗೆ ಅಪ್ರಾಪ್ತವಾದ ಇಷ್ಟ ವಿಷಯವನ್ನು ಪಡೆಯಬೇಕೆಂಬುದೇ ರಾಗ. ನಾಲ್ಕನೇದು ದ್ವೇಷ. ಯಾವುದ್ರ ಮೇಲೆ ಇಷ್ಟಪಟ್ಟಿದ್ದ ಅದು ಸಿಗಲಿಲ್ಲ ಅಂತಂದ್ರೆ, ಶಬ್ದಕ್ಕೆ ಮರುಳಾಗಿ ಸತ್ತವರು ಭಾಳ ಮಂದಿ, ಸ್ಪರ್ಶಕ್ಕೆ ಮರುಳಾಗಿ ಸತ್ತವರು ಭಾಳ ಮಂದಿ, ರೂಪಕ್ಕೆ ಮರುಳಾಗಿ ಹೋದವರು ಭಾಳ ಮಂದಿ. ಒಂದಕ್ಕೊಂದು ಐತಿ ಈ ದೇಹ ಅಂಟಿಕೊಂಡ ಐತಿ. ರಸಕ್ಕಾಗಿ ಬಡದಾಡಿ ಹೋದವರು ಭಾಳ ಮಂದಿ, ಮತ್ತು ಗಂಧಕ್ಕಾಗಿ ಎಷ್ಟೋ ಕ್ರಿಮಿಗಳಿಂದ ಹಿಡಿದು ಒಂದೊಂದು ವಿಷಯಕ್ಕೆ ಎಲ್ಲವೂ ಮನಸೋತಿ ತಮ್ಮ ಜೀವವನ್ನು ಕಳೆದುಕೊಳ್ಳುವುದಕ್ಕೆ ಅದುವೇ ದ್ವೇಷ. ಆತನಲ್ಲಿ ಇರ್ತಕ್ಕಂಥದ್ದು ಅದು ನನ್ನದಾಗಬೇಕೆಂಬುದು ಹಂಬಲ್ನ ದ್ವೇಷ. ಅದು ಸಿಗಲಿಲ್ಲ ಅಂದ್ಗಳೇನ ದ್ವೇಷ ಮಾಡೋದು, ಅವಂಗ ಟೈಮ್ ನೋಡಿ ಹೊಡೆಯೋದು, ಇದು ದ್ವೇಷ. ನಾಲ್ಕನೇದ್ದು ಕೇಳು ನೀನು ಅಭಿನಿವೇಶ. ಐದನೇದ್ದು ಅಭಿನಿವೇಶ. ಇಲ್ಲಿ ಈ ಅವಿದ್ಯೆ ಅಸ್ಮಿತೆ ರಾಗ ದ್ವೇಷದೊಳಗೆ ಕೂಡಿಕೊಂಡು ಇರುದ ಅಭಿನಿವೇಶ. ಇರುದಿರುದು ಹೊಲಸ್ನ್ಯಾಗ ಅದೀವಿ, ಆದರೂ ನಾನು ಸ್ವಚ್ಛದೀನಿ. ನನ್ನಂಗೆ ಬಲಾಢ್ಯ ಯಾರೂ ಇಲ್ಲ, ನನ್ನಂಗೆ ಯುಕ್ತಿ ವಿದ್ಯೆ ಉಳ್ಳವರು ಜ್ಞಾನವಂತರು ಯಾರೂ ಇಲ್ಲ. ಆದ್ರೆ ನಿನ್ನನ್ನು ನೀನು ನೋಡ್ಕೊಂಡೇನು ಎಂದಾದರೂ? ನೀನು ಎಲ್ಲಿ ನಿಂತಿ, ಯಾವ ಸ್ಥಾನದೊಳಗದಿ, ಯಾವ ರೀತಿಯಿಂದ ನಿನ್ನ ಮಾತು ಹೊರಡಾಕತ್ತಾವು, ನೀ ಇರೋವನು ಇಲ್ಲೇ, ಅದರದ್ದು ಗುಣಲಕ್ಷಣ ಏನಾರು ಗೊತ್ತೈತನ? ಏನೂ ಗೊತ್ತಿಲ್ಲ. ಅದರಲ್ಲಿನ ಬಿದ್ದು ಅದ ಹೊಲಸನ್ನು ತಿಂದು ಅದ ಹೊಲಸಿನೊಳಗೆ ನಾ ಚಂದ ಅದೀನಂತಂದು ಯಾವ ತಿಳ್ಕೋತಾನ, ಇದು ಅಭಿನಿವೇಶ. ಇದರ ಅಂದವ ಅರೂಪವೇನು ಎಲೆ ನೀರೇ ಅಂತಾರವರು. ಇದರ ಅಂದ ಯಾವ್ಯಾವ ರೀತಿ ಇರ್ತಾವಪ್ಪ, ಒಂದೊಂದು ಅಂದ ಅದ್ರದ್ದು ಬಗೆ ಯಾವ ರೀತಿ ಇರ್ತೈತಿ ಅನ್ನೋದನ್ನು ನಾನು ನಿನಗೆ ನಿಧಾನವತಿಯಿಂದ ತಿಳಿಸುವೆನು ಎಂತೆಂದು ಯಾಜ್ಞವಲ್ಕ್ಯರು ಅಂತಾರೆ. ವನಿತೆ ಅನಾತ್ಮ. ಇದು ಅನಾತ್ಮ. ಇದು ದೇಹಕ್ಕೆ ಆತ್ಮ ಅನ್ಲಿಕ್ಕೆ ಬರೋದಿಲ್ಲ. ಆದ್ರೆ ಎದಿ ಬಡ್ಕೋತಾನೆ ನಾನು ಅಂತಂದು. ಇದು ಅನಾತ್ಮನ. ಇದು ಹುಟ್ಟು ಸಾವಿಗೆ ಬಲಿ ಆಗುದ. ಇದು ಮಣ್ಣಾಗೂ ಹೋಗುತ್ತೆ,
ಅಗ್ನಿಯೊಳಗೂ ಬೆಂದು ಹೋಗುತ್ತೆ, ನೀರಿನ ಮೇಲೆ ತೇಲಿ ಹೋಗುತ್ತೆ, ಗಾಳಿಗೆ ಹಾರಿ ಹೋಗುತ್ತೆ. ಇದು ಎಲ್ಲಿ ನಿಲ್ಲಕ್ಕೆ ಸಾಧ್ಯ ಐತಿ? ಇದಕ್ಕೆ ಗಟ್ಟಿ ಎಲ್ಲಿ ಐತಿ? ಇದಕ್ಕೆ ಯಾವುದು ಇಲ್ಲವೇ ಇಲ್ಲ. ಅದಕ್ಕೆ ಇದು ಅನಾತ್ಮ ಮತ್ತು ನಿತ್ಯ. ನಿತ್ಯ ಇರೋಕ್ಕೆ ಸಾಧ್ಯತನ? 200 ವರ್ಷ ಆಗಲಿ, 500 ವರ್ಷ ಆಗಲಿ, 600 ವರ್ಷ ಆಗಲಿ ಈ ದೇಹವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯತನು? ಮೊದಲು ಅಂತಿದ್ರು 100 ವರ್ಷ ಆಯುಷ್ಯ ನನಗೆ, ಇನ್ನೂ ಎಲ್ಲೈತೋ ನನ್ನ ಸಾವು, ಭಾಳ ದೂರ ಐತೆ ನಂದು, ಅವ ಬರೆದಿಟ್ಟಾನ ಇಷ್ಟು ವರ್ಷಕ್ಕಂತ ಅಂತಿದ್ರು. ಈಗ ಅದ ಕಣ್ಣು ತೆರೆದಿರ್ತಾವು, ಮರುದಿನ ಇಲ್ದಂಗೆ ಆಕ್ಕವು. ನಿತ್ಯ ಐತೇನ? ಇಲ್ಲ. ನಿತ್ಯ ಇರೋದು ನಿನ್ನೊಳಗಿರ್ತಕ್ಕಂಥ ಆ ಆತ್ಮವಸ್ತು ಒಂದು ಬಿಟ್ಟರೆ ಇನ್ನೊಂದು ಇಲ್ಲವೇ ಇಲ್ಲ. ಅದಕ್ಕೆ ಅನಿತ್ಯ ನೀನು ಮತ್ತು ಅಶುಚಿ ನೀನು. ಎಂದು ಸ್ವಚ್ಛತೆಯಪ್ಪ ನೀನು? ಮಾನವ ದೇಹವು ಮೂಳೆ ಮಾಂಸದ, ಇದರೊಳಗೇನಿದೆ? ಹೊಲಸು ಪಿಂಡ ಬಿಟ್ಟರೆ ಇನ್ನೊಂದು ಇದ್ರಾಗ ಏನೂ ಇಲ್ಲ. ತೊಗಲಿನ ಹೊದಿಕೆ ಇದು ಕೇವಲ. ನಾವೀಗ ಯಾವ್ದಾರು ಸಾಮಾನು ಒಂದು ತೊಗೊಳಕ್ಕೆ ಹೋದ್ರೆ ಅದ್ರ ಮ್ಯಾಗಲ್ದ ಕವರ್ ಚೆಂದಾಗಿ ಮಾಡಿರ್ತಾರೆ ಅವರು. ಆದ್ರೆ ಕವರಕ್ಕೆ ನೀವು ಇದು ಬೆಲೆ ಕೊಡ್ತೀವೋ ಅದರೊಳಗೆ ಇರ್ತಕ್ಕಂಥ ವಸ್ತುವಿಗೆ ಬೆಲೆ ಕೊಡ್ತೀನಿ ನೀನು. ಚಂದ ನೋಡಿ ತಂದೆ ಒಪ್ತೀನಿ ನಾನು, ಆದ್ರೆ ಅದರೊಳಗೆ ಇರ್ತಕ್ಕಂಥ ವಸ್ತು ಅದು ನಿನಗೆ ಉಪಯೋಗ ಆಗಬೇಕೋ ಬೇಡ, ಕವರ್ನೇ ಹರಿದು ಒಗೆದು ಬಿಡ್ತೀವಿ. ಆಮೇಲೆ ಆ ಕವರ್ನ ನೀವು ರೊಕ್ಕ ಕೊಟ್ಟು ತೊಗೊಂಡಿರ್ತೇನು? ಯಾಕಂದ್ರೆ ಅದು ಚೆಂದಾಗಿರ್ತೈತಿ. ಒಳಗಿರ್ತಕ್ಕಂಥ ವಸ್ತುವಿನಕ್ಕಿಂತ ಚಂದ ಆಕರ್ಷಣೆಗೆ ಒಳಗಾಗಿರ್ತೀನಿ ನೀನು. ಆದ್ರೆ ನಿನಗೆ ಬೇಕಾಗಿದ್ದು ವಸ್ತು ಯಾವುದು? ಒಳಗಿಂದು. ಅದರಂತೆ ಈ ದೇಹ ಎಷ್ಟೋ ನಾವು ಚಂದ ಮಾಡಿದ್ರು, ಎಷ್ಟೋ ನಾವು ಸೊಬಗು ಮಾಡಿದ್ರು ಸಹಿತ ಇದು ಕೊನೆಗೆ ಹೆಣವೇ ಇದು. ಅದಕ್ಕೆ ಹೆಣಕ್ಕೆ ಎಷ್ಟು ಶೃಂಗಾರ ಮಾಡಿದ್ರೆ ಏನಾಗೋದೈತಿ? ಏನೂ ಇಲ್ಲ. ಅದು ಮಾತಾಡೋದೇ ಇಲ್ಲಲ್ಲ ಹೆಣ. ಈ ತೆರನಾದಂಥ ಅಶುಚಿ ಇದು. ಎಂದೂ ಇದು ಸ್ವಚ್ಛ ಆಗಕ್ಕೆ ಸಾಧ್ಯವೇ ಇಲ್ಲ. ಕುದುರೆ ಎಂದ್ರೆ ಸ್ವಚ್ಛ ಮಾಡೋಕ್ಕೆ ಸಾಧ್ಯತನು? ಎಷ್ಟು ತೊಳೆದ್ರೂ ಅದು ಮತ್ತೆ ಧೂಳಾಗ ಉಳ್ಳಾಡುತ್ತದೆ. ಈ ತೆರನಾದಂಥ ಮತ್ತು ದುಃಖವೆನಿಸುವ ಈ ದೇಹಾದಿಯಳು ಅಂದ್ರವಳು. ಮೊದಲ ಅನಾತ್ಮದನ ಈ ದೇಹ, ಎರಡನೇದ್ದು ಅನಿತ್ಯ, ಎಂದಿಗೂ ಶಾಶ್ವತ ಇರುವವನಲ್ಲ. ಮೂರನೇದ್ದು ಅಶುಚಿ, ಇವ ಪರಿಶುದ್ಧ ಇಲ್ಲವೇ ಇಲ್ಲ. ನಾಲ್ಕನೇದ್ದು ದುಃಖ. ದುಃಖಂತೂ ಬಿಟ್ಟು ಬಿಡಲಾರ್ದ ಐತಿ. ತಲೆ ಮೇಲೆ ಕೂದಲು ಎಷ್ಟು ಅದಾವು ಅಷ್ಟು ದುಃಖನೊಳಗೆ ಆವರಿಸಿಕೊಂಡೈತಿ. ಮತ್ತು ಜನಿಸಲು ಆತ್ಮತೆ ಅಂದ್ರವರು ಯಾವ ರೀತಿ ಅಂತಂದ್ರೆ ತಾನೆಂಬ ಭಾವನೆ ಇವು ಹುಡ್ತಾ ಇರ್ತಾವೆ ಮ್ಯಾಗ 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 ಮ್ಯಾಗ. ಕೈಯಾಗ ರೊಕ್ಕ ಇರಲಿ ಬಿಡಲಿ, ಮೈ ಮೇಲೆ ಹೊಸ ಅರಿವಿ ಇರಲಿ ಬಿಡಲಿ, ತಾನ ಅಂತಿರ್ತಾನೆ. ಎಲ್ಲದಕ್ಕೂ ತಾನ ಅಂತಿರ್ತಾನೆ. ಎರಡನೇದ್ದು ಮತ್ತು ನಿತ್ಯ, ಯಾವಾಗಲೂ ಇರುವೆನೆಂಬ ಅಹಂಕಾರ. ನಾ ಇರ್ತೀನಿ ಹೋಗಿ, ನಾ ನೋಡ್ಕೋತೀನಿ ಹೋಗಿ ನಿನ್ನಿಂದ ಅಂತ ನೀವು ಎಲ್ಲಿ ಅವನಕಿನ್ನ ಮೊದಲು ಹೋಗ್ಕಾನೋ ಗೊತ್ತಿಲ್ಲ. ಆದರೂ ನಾ ಅದಿನೋಗಿ ನಿನ್ನಿಂದ ಅಂತಂದು ಅಹಂಕಾರ ಯುಕ್ತನಾಗಿ ನಿತ್ಯ ಇರ್ತೀನಂತನ. ಮತ್ತು ಶುಚಿ, ನಾನು ಯಾವಾಗಿದ್ದರೂ ಸ್ವಚ್ಛಂದಾಗಿರ್ತೀನಿ. ನನ್ನ ಮನಸ್ಸು ಭಾಳ ತಿಳಿ ಅಂದ್ರೆ ಭಯಂಕರ ತಿಳಿ. ಎಲ್ಲನೂ ಬಿಟ್ಟಿನಿ ನೋಡ. ಈಗ ಇಂದ್ರಿಯ ಆಸೆ ಬಿಟ್ಟಿನಿ, ಕರ್ಣಾದಿಗಳು ಹೊರಗೆ ಹೋಗೋದಿಲ್ಲ, ಜ್ಞಾನೇಂದ್ರಗಳು ನನ್ನಲ್ಲೇ ಇರ್ತಾವೆ, ಕರ್ಮೇಂದ್ರಿಗಳು ನಾ ಹೇಳ್ದಂಗೆ ಕೇಳ್ತಾವೆ. ಯಾವ ರೀತಿ ಕೃಷ್ಣ ತನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟಿದ್ದ ಅದೇ ರೀತಿ ನಾನು ಕೂಡ ಎಲ್ಲವನ್ನು ನನ್ನ ಕೈಯಲ್ಲಿ ಹಿಡಿತು ಇಟ್ಟೀನಿ ಅಂತಾನೆ. ಆದರೆ ಸ್ವಲ್ಪ ಸಮಯ ಬದಲಾತಂತಂದ್ರೆ ಅವು ತಮ್ಮಿಂದ ತಾವ ಹೋಗ್ಬಿಡ್ತಾವೆ, ಹಿಡಿತದಲ್ಲಿ ನಿಲ್ಲಕ ಅಸಾಧ್ಯ. ಈ ರೀತಿಯಾದಂಥ ಮತ್ತು ನಾನು ಶುಚಿ, ನನ್ನಷ್ಟು ಪವಿತ್ರ ಯಾರೂ ಇಲ್ಲ. ಊರಾಗ ನೀ ಬೇಕಾದಂಗೆ ನೋಡಿ, ಎಲ್ಲಿ ಬೇಕಾದಲ್ಲಿ ನೋಡಿದರೂ ನಾನು ಪವಿತ್ರ. ನಾನು ಒಂದು ರೀತಿ ದೇವ್ರು ಇದ್ದಂಗೆ ನೋಡಿ ಈ ಜನಕ್ಕೆ. ನಾ ಇರಲಿಲ್ಲ ಅಂದ್ರೆ ಈ ಜನರು ಹೇಳುವುದೇ ಇಲ್ಲ. ಈ ತೆರನಾದಂಥ ಭಾವಿಸಿ ಆ ಅಹಂಕಾರದಳು ಮತ್ತು
ಆನಂದ ರೂಪ ಇರುವೆನು. ನಾನು ಎಂದಿಗೂ ಆನಂದ. ಕೇವಲ ಇವು ಶಬ್ದದಿಂದ ಬರ್ತಾವೆ. ಆದರೆ ನಿಜವಾದ ಆನಂದ ಇವಾಗ ಕಂಡುಕೊಂಡೇನು ಈ ಶರೀರ ಎಂದು ಕಂಡುಕೊಂಡಿಲ್ಲ. ಈ ತೆರನಾದಂಥ ಸುಖ ಎಂಬ ಭಾವನೆ ತಾನ್ ಅವಿದ್ಯೆ ಎಂದು ಎನಿಪುದು. ಇದೇ ಅವಿದ್ಯೆ. ತನ್ನನ್ನು ತಾನು ತಿಳಿಯಲಾರ್ದ ಏನು ಮಾತಾಡ್ತಾನ, ಇದು ಅವಿದ್ಯೆ. ಹೀಗೆ ತನುವಿನೊಳಗೆ ದರ್ಶನ ಶಕ್ತಿ ಏಕತ್ವವೆನಿಸಿ, ಈ ಶರೀರದೊಳಗಿರ್ತಕ್ಕಂಥ ಜ್ಞಾನ ನಮ್ಮ ಬುದ್ಧಿಯೊಳಗೆ ಕೂಡಿಕೊಂತಂತಂದ್ರೆ, ಏಕತ್ವದೊಳಗೆ ಆತಂತಂದ್ರೆ ಆಗ ಅಖಿಲ ಅಹಂಭಾವಗಳು ಮೇಲೇಳುವವು. ಅಂದ್ರೆ ನಾನು ನೋಡುವೆವನು, ನಾನು ಕೇಳುವೆವನು, ನಾನೇ ನಡೆಯುವೆವನು. ನಾನೇ ಕೇಳ್ತೀನಿ, ನಾನೇ ನೋಡ್ತೀನಿ, ನಾನೇ ಎಲ್ಲವನ್ನು ನಡೆಸುವ ಎಂಬ ಅಹಂಭಾವದು ಅದು ಜನನಕ್ಕೆ ಬೀಜವಾಗಿರುವುದು. ಅವ ಅಹಂಕಾರನ ಬೀಜದು. ಮುಂದೆ ಅದರಾಗ ಟೊಂಗೆಗಳು, ಚಿಗುರು ಎಲೆಗಳು ಎಲ್ಲ ಹಂಗೆ ಹುಟ್ಕೋತ ಒಂದಕ್ಕೊಂದು ಹುಟ್ಕೋತ ಹೋಗ್ತಾವ. ಹೀಗೆ ಬೀಜವಾಗಿರಲು ಅದು ಅಸ್ಮಿತೆ ಎನುಪುದು ಎಂದು ಅರಿವುದು ಅಂಬುಜ ವಕ್ರೆ ಅಂತಾನೆ. ಕಮಲ ಸದೃಶ್ಯವಾದ ಮುಖ ಉಳ್ಳವಳೆ ಮೈತ್ರೇಯಿ ಈ ರೀತಿಯಾದಂಥ ನಾನು ಆದಂಥ ಈ ದೇಹವನ್ನು ಏನು ಬಡದಾಡಿ ನಾನ ಇದು ಅಂತಾನ, ಇದು ಯಾವುದಪ್ಪ ಅಂದ್ರೆ ಅಸ್ಮಿತೆ, ಎರಡನೇ ಕ್ಲೇಶ ಅಂದ್ರೆ ಎರಡನೇ ದುಃಖ. ಈಗ ಮೂರನೇದು ಹೇಳ್ತಾರೆ ಅವರು, ಸುಖದ ಬೆಂಬಲಿಗೊಂಡು ಸುಖಕ್ಕಾಗಿ ಬೆನ್ನು ಹತ್ತಾನ. ಮನುಷ್ಯ ಹುಟ್ಟಿದ್ದು ಸಹಿತ ಸುಖಕ್ಕೆ, ಸಾಯುತನೂ ಸುಖಕ್ಕೆ ಬೆನ್ನು ಹತ್ತಾನಿವ. ಸಾಯುತನೂ ಸುಖ ತನ್ನ ಅಂಗೈಯೊಳಗೆ ಇದ್ದರೂ ಸಹಿತ ಅದನ್ನು ಕಾಣಲಾರ್ದ ಮತ್ತಷ್ಟು ಸುಖ ಪಡಿಬೇಕೆಂಬ ಹಂಬಲದಿಂದ ಬೆನ್ನು ಹತ್ತಿ ಸುಖ ಅಲ್ಲದಿದ್ದೊಡೆ ಸುಖಾನ ಸಿಗವಲ್ದು. ಯಾವ ರೀತಿ ನೀರಲ್ಲಿ ಬಿದ್ದ ಒಬ್ಬ ಬಾವಿಯಲ್ಲಿ ಬಿದ್ದ ಮನುಷ್ಯಾಗ ಮ್ಯಾಗ ಒಂದು ಸ್ವಲ್ಪ ಟೊಂಗೆ ಆಲಿ ಕೈಗೆ ಏನು ಹಿಡಿತ ಸಿಕ್ಕರೆ ಸಾಕು ನಾವು ಉಳಿದ್ನಪ್ಪ ಅಂತ ನಾವು. ಆದ್ರೆ ಎಷ್ಟೋ ನೀರಾಗಿಂದ ಜಿಗದು ಎಷ್ಟೋ ಪ್ರಯತ್ನ ಮಾಡ್ತಾನೆ, ಆದ್ರದು ಏನೂ ಅವಂಗ ಒಂದು ಟೊಂಗಿನೂ ನಿಲ್ಕವಲ್ದು, ಒಂದು ಹಗ್ಗನೂ ಅಲ್ಲಿ ಇಲ್ಲ. ಆದರೂ ಸುಖದ ಬೆಂಬಲಿಗೊಂಡು ಇಲ್ಲಿ ಏನೋ ಸಿಗುತ್ತಂತ ನಾ ಬಿದ್ನಪ್ಪ, ಆದ್ರದು ನನಗೆ ಸಿಗಲಿಲ್ಲ. ಹೀಗೆ ಬೆಂಬಲಿಗೊಂಡು ಇದೆ ಸುಖವನ್ನು ನಿಶ್ಚಯಿಸಿ ವಿಷಯಗಳು. ಸುಖ ಅದ್ರಾಗೈತಿ, ಅದ್ರಾಗೈತಿ ಅಂತಂದು ಈಗ ಅಂತಾರಿಲ್ಲ, ಆ ವ್ಯವಹಾರ ಮಾಡಿದ್ರೆ 2 ವರ್ಷನಾಗ ನೀ ಶ್ರೀಮಂತ ಅಕ್ಕಿ, ಈ ವ್ಯವಹಾರ ಮಾಡಿದ್ರಂತೂ ನಿನಗೆ ಕೇಳೋರೇ ಇಲ್ಲ. ಎಷ್ಟು ಮಂದಿ ಹೇಳೋರದಾರ? ಹಿಂಗೆ ಒಂದೊಂದು ಸುಖಕ್ಕೆ ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಒಂದು ನೀ ಮಾಡ್ಕೊಂಡು ನೋಡೋದ್ರದ್ದು ಸುಖ ಅದು ಬ್ಯಾರೇನ ಅಂತ ನಾವು ಹೇಳೋರಿಗೇನು ಗಂಟು ಹೋಗುತ್ತೆ. ಈ ತೆರನಾದಂಥ ನಿಶ್ಚಯಿಸಿ ವಿಷಯದಳು ಸುಖಮಯವೆಂದು, ಎಲ್ಲ ಬಿಟ್ಟು ಇದ ವಿಷಯನೊಳಗೆ ಸುಖ ಐತಪ್ಪ, ಇದು ಬಿಟ್ಟರೆ ಇನ್ನೊಂದು ಸುಖ ನನಗೆ ಇಲ್ಲವೇ ಇಲ್ಲ ಅಂತ ನಾವು. ಒಬ್ಬ ಋಷಿ ಹಿಮಾಲಯದೊಳಗೆ ಎಷ್ಟೋ ತಪಸ್ಸು ಮಾಡಿರ್ತಾನೆ. ಹಿಂಗೆ ಆಯುಷ್ಯ ಹೋಗ್ತಾ ಕೊನೆಗೆ ಅವಂಗ ತನ್ನಲ್ಲಿ ತಾನು ವಿಚಾರ ಮಾಡಲಾಗಿ ತಿಳಿತೈತೆ ಅವಂಗ, ಹೌದು ನಾನು ಇಲ್ಲೇವ ತಪಸ್ಸು ಮಾಡ್ಕೋತ ಕುಂತೆ, ಆದರೆ ಹೆಣ್ಣಿನ ಸುಖನ ಅನುಭವಿಸ್ಲಿಲ್ಲಲ್ಲ ನಾನು ಅನ್ನೋದು ಒಂದು ವಿಚಾರ ಬರುತ್ತೆ ಅವಂಗ. ಆಗವ ಅಲ್ಲಿದ್ದು ಎದ್ದು ಅಡ್ಡಾಡ್ಕೋತ ಹೊರಗೆ ಬರ್ತಾನೆ. ಬಂದು ಒಂದು ಮನೆ ಇರ್ತೈತಿ, ಅಲ್ಲಿ ಕೇಳ್ತಾನವ. ಆ ಯಜಮಾನಿಗೆ ಒಂದು 15 ಕನ್ಯೆ ಇರ್ತಾವೆ, 15 ಮಕ್ಕಳು ಇರ್ತಾರೆ. ಒಂದು ಮಗಳು ಕೊಡು ಅಂತಾನವ. ಅವ 15 ಮಂದಿಗೂ ಸಾಲು ನಿಂದಿರ್ತಾನೆ. ಇದರಲ್ಲಿ ಯಾರು ನಿನಗೆ ಒಪ್ತಾರೋ ಅವ್ರಿಗೆ ನಾ ಮದುವೆ ಮಾಡಿಕೊಡ್ತೀನಿ ಅಂತಾನವ ತಂದೆ. ಆಗ ಒಂದು ಹೆಣ್ಣು ಕೊನೆಗೆ ಹ್ಞೂ ಅಂತಾಳ ಅವ. ಆಗ ಅದನ್ನು ಮಾಡಿಕೊಂಡ. ಖರೆ ಆದ್ರೆ ತಪಸ್ಸು ಮತ್ತು ಮುಂದೆ ಆತನು ಹೆಣ್ಣು ಮಾಡಿಕೊಂಡ ಅಂತಂದ್ರೆ ದುಡ್ಯಾಕೆ ಹೋಗ್ಬೇಕು, ಆಕೆಗೆ ಅನ್ನವನ್ನು ಹಾಕಬೇಕು, ಹಾಲು ತಂದು ಕೊಡಬೇಕು, ಮತ್ತೊಂದು ಎಮ್ಮೆ ಕಟ್ಟಬೇಕು. ಹಿಂಗೆ ಒಂದಕ್ಕೊಂದು ಹತ್ತು ಬಿಡ್ತು. ಮತ್ತು ಸುಖ ಸಿಗ್ತಾನೆ ಅವಂಗ ದುಃಖದಲ್ಲಿ ಬಿದ್ದ.
ಈ ತೆರನಾದಂಥ ಸಕಲ ವಿಷಯದೊಳು ಸುಖಮಯವೆಂದು, ಎಲ್ಲ ವಿಷಯದೊಳಗೆ ನಾನು ಸುಖ ಸಿಗ್ತೈತೆ ಅಂತಂದು ತೊಡರಿ, ಅದರಲ್ಲಿ ಬಿದ್ದು ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡದಿರ್ಪ. ನಾವು ಎಂದೂ ಬಿಡೋದಿಲ್ಲಿದು, ಕಟ್ಕೊಂಡಿದ್ದು ಅದ ಕಟ್ಕೊಂಡಿದ್ದು ಯಾವನಾರು ಬಿಡ್ತಾನನು ಇಲ್ಲ. ಈ ತೆರನಾದಂಥ ತತ್ಸುಖ ಬುದ್ಧಿ ರಾಗವೆಂದೆನಿಪುಸು. ನನಗೆ ಆನಂದ ಅದು ಬಿಟ್ಟರೆ ಇದು ಬಿಟ್ಟರೆ ಇಲ್ಲವೇ ಇಲ್ಲ ಅಂತಂದು ಏನು ಅನ್ಕೊಂಡು ಮಾಡ್ತಾನ ಅದು ರಾಗ. ಅಂದ್ರೆ ಬಿಟ್ಟು ಬಿಡದೆ ಬೆನ್ನು ಹತ್ತುದು ರಾಗ. ಹೀಗೆ ಈ ಕ್ಲೇಶ ಒಂದು. ಇನ್ನೊಂದು ರಾಗವಿಂತಿದು ಸರ್ವಭೋಗಕ್ಕೆ ಬೀಜ. ಇದು ರಾಗ ಅನ್ನೋದು ಪ್ರೀತಿ ಮತ್ತು ಆಸೆ. ಇದು ಸರ್ವಭೋಗಕ್ಕೆ, ಎಲ್ಲ ಭೋಗ್ಯ ಭಾಗ್ಯ ವಸ್ತುಗಳು ಸಿಗಬೇಕಂತಂದ್ರು ಇದು ಆಸೆ ಅನ್ನೋದು. ರಾಗ ಅಂದ್ರೆ ಆಸೆ, ಆಸೆ ಬೇಕೇ ಬೇಕು. ಆಸೆ ಇರಲಿಲ್ಲ ಅಂತಂದ್ರೆ ಏನು ಸಿಗುವುದಿಲ್ಲ, ಏನು ದಕ್ಕುವುದಿಲ್ಲ. ಹೀಗೆ ಸರ್ವಭೋಗಕ್ಕೆ ಬೀಜದು. ಎಲ್ಲ ಭೋಗ್ಯ ಭಾಗ್ಯ ವಸ್ತುಗಳಿಗೂ ಅದಕ್ಕೆ ಬೀಜ ಯಾವುದಪ್ಪ ಅಂತಂದ್ರೆ ರಾಗವೇ ಬೀಜ. ಅದಕ್ಕೆ ರಾಗದಿಂದ ಬೇರಿನ್ನು ಭವ ಬೀಜ ಮುಂಟೆ ಅಂತಾರೆ. ರಾಗದಿಂದನೇ ಈ ಭವಕ್ಕೆ ಬೀಜನ ಅದು ರಾಗ, ಮತ್ತು ಇನ್ನೊಂದು ಇಲ್ಲ. ಹೀಗೆ ಬೀಜ ಆ ಭೋಗವೇ ಕಾಮಾದಿ ರಿಪುಗಳಂತಂದ್ರೆ ಆ ಭೋಗಕ್ಕೆ ಸಂಬಂಧ ನಾವು ಎಷ್ಟು ಆಸೆ ಪಟ್ಟು ಹೋಗಿರ್ತೀವಿ, ಅದ್ರೊಳಗೆ ಸಿಕ್ಕಿ ಹಾಕೊಂಡಿರ್ತೀವಿ, ಅವು ಕಾಮನೆಗಳ ಶತ್ರುಗಳು. ಒಂದು ಸಿಕ್ತನ್ನೋದ್ರೊಳಗೆ ಇನ್ನೊಂದು ಹಿಡಿಯಕ್ಕೆ ಹೋಗ್ತಾನೆ, ಇನ್ನೊಂದು ಹಿಡಿದ್ರೊಳಗೆ ಇನ್ನೊಂದು ಹಿಡಿಯಕ್ಕೆ ಹೋಗ್ತಾನೆ. ಹಿಂಗೆ ಅವು ಶತ್ರುಗಳು. ಹೀಗೆ ಆಗಿಂಗೆ ಮೂಲ ರಿಪುಗಳಿಂದವೇ. ಅವು ಅವು ಶತ್ರುಗಳು, ಆ ಕಾಮ ಕ್ರೋಧಾದಿಗಳು ಒಮ್ಮೆ ಬೆನ್ನು ಹತ್ತಿದ್ನಂತಂದ್ರೆ ಅದರಿಂದ ದುಃಖವಾಗಿ ಸಂಸ್ಕೃತಿಗೆ ರಾಗವೇ ಮುಖ್ಯ. ದುಃಖ ಬಿಟ್ಟರೆ ಇನ್ನೊಂದು ಇಲ್ಲವೇ ಇಲ್ಲ. ಅದಕ್ಕೆ ಅವಿದ್ಯೆ, ಅಸ್ಮಿತೆ, ರಾಗ ಮತ್ತು ದ್ವೇಷ ಇಲ್ಲಿ ಹೇಳ್ತಾರೆ. ದುಃಖಕ್ಕೆ ಬೇಸತ್ತು. ಏನು ಮಾಡಿದರೂ ಅದು ನನಗೆ ಸಿಗವಲ್ದು. ಹೀಗೆ ದುಃಖಮಂ ಕಳೆಯಲು. ಈ ದುಃಖ ಎಂದಾದರೂ ನಾ ಕಳೆಯಬೇಕಾಗೈತಿ, ಇದ್ರ ಸಂಬಂಧ ನಾ ಏನು ಮಾಡ್ಬೇಕಂತಂದ್ರು ಮಾಡಿಬಿಡ್ತೀನಿ ನಾನು. ಒಬ್ಬನು ಹೊಡಿ ಅಂದರು ಹೊಡೆದು ಬಿಡ್ತೀನಿ ನಾನು. ಈ ತೆರನಾದಂಥ ದುಃಖದಿಂದಾದ ವಿಷಯ ಸುಖ. ದುಃಖದಿಂದ ಇವು ಎಲ್ಲ ಬರುವು ನಮ್ಮಲ್ಲಿ. ರಾಗ, ದ್ವೇಷ, ಇನ್ನೊಬ್ಬರ ಮೇಲೆ ಕಣ್ಸನ್ನೆ ಮಾಡೋದು, ಇನ್ನೊಬ್ಬರ ಮೇಲೆ ದ್ವೇಷಿಸೋದು ನಮ್ಮಲ್ಲಿ ಎಲ್ಲ ಇದ್ದರೂ ಸಹಿತ ಇನ್ನೊಬ್ಬರು ನೋಡಿ ಅಸೂಯೆ ಪಡುವುದು. ಅವಾಗ ನಮ್ಮ ಕಡೆ ಕೆಲಸ ಮಾಡೋವ ಹ್ಯಾಂಗಾದ ನೋಡಂತಂದು ಈ ತೆರನಾದಂಥ ವಿಷಯ ಸುಖ ದುಃಖವೆಂದು ಅರಿದದು. ಈ ವಿಷಯ ಸುಖ ಏನೈತೆ ನೋಡು, ನಮಗೆ ಸುಖ ಕೊಟ್ಟಂಗೆ ಅನಿಸಿದ್ರು ಸಹಿತ ಅದು ನಮಗೆ ದುಃಖಕ್ಕೆ ಒಯ್ಯಿತೈತಿ. ಕೆಡಲೊಂದು ನೆವದಿಂದ ದುಃಖಿಸಲು ಅದು ದ್ವೇಷ ಎನಿಪುದು. ಯಾವ ವಸ್ತು ಸಿಗುವುದಿಲ್ಲ ಅದು ದ್ವೇಷ ಮಾಡಿ ಬಡದಾಡಿ ತಗೊಳ್ಳೋದು. ಇದು ದ್ವೇಷ ಎಂಬ ಕ್ಲೇಶ. ಎನಿತು ಅರಿವು ಇರಲ್. ಎಲ್ಲವನ್ನೂ ತಿಳ್ಕೊಳ್ತಾನ ಮನುಷ್ಯ, ಎಲ್ಲವೂ ಅರಿವು ಐತಿ. ನಾ ಹಿಂಗೆ ಹೋದ್ರೆ ಇದ್ರಾಗ ಬಿದ್ದು ಸಾಯ್ತೀನಿ, ನಾ ಹಿಂಗೆ ಹೋದ್ರೆ ಚಲೋ ಹಾಕ್ತೀನಿ ಅನ್ನೋದು ಎಲ್ಲ ಗೊತ್ತೈತಿ. ಅದಕ್ಕೆ ಅರಿವು ಇರಲ್ಲ. ಎಲ್ಲ ಜ್ಞಾನಾದಿಗಳನ್ನು ಅನುಭವಿಸ್ಯಾನಿವ ಮನುಷ್ಯ. ಇದ್ರೂ ಸಹಿತ ವಿಷಯೇಂದ್ರಿಗಳ ಸಂಯೋಗದಿಂದ ಜನ್ಮ ಆಕತ್ತೆ. ಎಲ್ಲವೂ ವಿಷಯಗಳಿಂದ ಆಕತ್ತ. ಆಗ ತನಗೆ ದುರಾಗ್ರಹ ಅನುದಿನ ಒಂದರೊಳಗೆ ಒಂದು ಬಿಡದಿರ್ಪ. ಅದು ಇಲ್ಲ ಇದು ಇಲ್ಲ ಅನ್ನಲಾರ್ದ ಒಂದು ಬಿಟ್ಟಿನ ಅನ್ನಕ್ಕೆ ಇನ್ನೊಂದು ಅನ್ನಕ್ಕೆ ಅದೊಂದು. ಈ ತೆರನಾದಂಥ ತನವಿದು ತಾನೇ ನೋಡು. ಈ ತನು ನನ್ನದು ಅಂತೀಯಲ್ಲಿ ನೀನು ಇದು ನಿಜವಾಗಿ ನೀನು ವಿಚಾರ ಮಾಡಿ ನೋಡಲಾಗಿ ಬಿಟ್ಟೇನಂದ್ರೆ ಬಿಡಲೊಲ್ಲದು. ಇದು ಬೇಡಪ್ಪ ಈಗ ಸಾಕಾಗೈತಂತಾನೆ ಮತ್ತು ಮರುದಿನ ಅದನ್ನು ತಿಂತಾನೆ, ಅದನ್ನು ಅನುಭವಿಸ್ತಾನೆ. ಈ ತೆರನಾದಂಥ ಅದರಲ್ಲಿಯೇ ಇದ್ದುಕೊಂಡು
ಅದಕ್ಕೆ ಅಭಿನಿವೇಶ ಕ್ಲೇಶವೆನಿಪುದು ಅಕಲಂಕ ಶಶಿಮುಖಿ ಅಂತಾನೆ. ಚಂದ್ರದಂಥ ಮುಖವುಳ್ಳವಳೆ ಏ ಮೈತ್ರಾದೇವಿ, ಇದಕ್ಕೆ ಅಭಿನಿವೇಶ ಅಂತಾರ. ಎಲ್ಲವನ್ನು ತಿಳಿದು ಸಹಿತ ಅದರಲ್ಲಿನ ಬಿದ್ದು ಒದ್ದಾಡೋದಕ್ಕೆ. ಅಂದ್ರೆ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ ಇವು ನಾಲ್ಕುದರಲ್ಲಿ ಗೊತ್ತಿದ್ದು ಎಲ್ಲವನ್ನು ಅರಿತು ಹಿಂಗಾತಪ್ಪ ಹಿಂಗೆ ಬ್ಯಾಡಪ್ಪ ಅಂದರೂ ಸಹಿತ ಮತ್ತು ಅದರಲ್ಲಿನ ಬಿದ್ದು ಹೊರಳಾಡ್ತಾನ. ಯಾವ ರೀತಿ ಒಂದು ಕ್ರಿಮಿ ಹೊಲಸಲ್ಲಿ ಬಿದ್ದು ಅದ ಅಮೃತ ಅಂತ ಸೇವಿಸ್ತಿರ್ತೈತೆ ಅದು. ಈ ತೆರನಾದಂಥ ಈ ಜೀವನೂ ಕೂಡ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ ಇದ್ರೂ ಗೊತ್ತಿದ್ದು ಸಹಿತ ಅದರಲ್ಲಿನ ಬಿದ್ದು ಅದರಲ್ಲಿನ ಅಮೃತ ಕಾಣಲಿಕ್ಕೆ ಹೋಗ್ತಾನ. ಅದು ಅಭಿನಿವೇಶ. ಹೀಗೆ ಇವು ಪಂಚಕ್ಲೇಶವೆಂದೆನಿಪ ಆ ಜೀವಂಗೆ. ಈ ಜೀವನಿಗೆ ಪಂಚಕ್ಲೇಶನ್ನೂ 5 ಅದಾವ. ಭವ, ದುಃಖ, ಬಂಧನ ಇವು 5 ಹೆಂಗೆ ಅದಾವ ಅಂತಂದ್ರೆ ದುಃಖಕ್ಕೆ ಕಾರಣ ಅದಾವು. ಆನಂದಂತೂ ಇಲ್ಲವೇ ಇಲ್ಲ. ತವೇ ತೋರ್ಪದ ಅಳಿದಾಕ್ಷಣದಳು ಇವು ಎಲ್ಲವೂ ಬಿಟ್ಟು ನಿಂತ ಅಂತಂದ್ರೆ ತಿಳಿದು ತೇರ್ಗಡೆ ಆದ ಅಂತಂದ್ರೆ ಆಗ ಮುಕ್ತಿ ಸವನಿಪುದು ನಂಬಲೆ ನೀರೇ ಅಂತಂದ್ರೆ ಇವೆಲ್ಲವನ್ನು ತಿಳಿದು ದೂರ ಸರದ ಅಂತಂದ್ರೆ ಆಗ ಮುಕ್ತಿಯ ಸುಖ ಇವಂಗ ದೊರಿತೈತಿ. ಇಲ್ಲಿಕ್ಕಂದ್ರೆ ಇವಂಗ ಇಲ್ಲ, ಇದರಲ್ಲಿನ ಹೊರಳಾಡ್ತಾನ. ಅದಕ್ಕೆ ಜೀವಂಗೆ ಕ್ಲೇಶ ಪಂಚಕ ನಿರೂಪಣೆ ಅಂದರು.